ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಮನೆಯಲ್ಲಿ ಯಾಕೆ ಇಷ್ಟೊಂದೆಲ್ಲ ಕರಿಬೇವನ್ನ ತಂದು ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋತಿರ್ಬೋದು. ಹೌದು, ಇವತ್ತು ನಮ್ಮ ಮನೆ ಹತ್ತಿರ ಇರುವಂಥ ಒಂದು ಕರಿಬೇವು ಗಿಡವನ್ನು ಕಡಿದ್ರು ಆ್ಯಕ್ಚುಲಿ. ಸೊ ದೊಡ್ಡ ಕರಿಬೇವು ಗಿಡನೇ ಇತ್ತು. ಅದು ನಮ್ಮ ತೋಟದಲ್ಲಿ ಎಲ್ಲರೂ ಹರ್ಕೊಂಡು ಹೋಗ್ತಿದ್ರು ಅದನ್ನ ಕರಿಬೇವನ್ನು. ಬಟ್ ಅದೇನೋ ಸ್ವಲ್ಪ ದೊಡ್ಡದಾಗಿದೆ, ಆ ಕಡೆ ಈ ಕಡೆ ಎಲ್ಲ ಆಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಕರಿಬೇವು ಗಿಡವನ್ನು ಕಟ್ ಮಾಡಿದರು. ಸೊ ಹೀಗಾಗಿ ಹೇಳಿದ್ರು ಎಲ್ರಿಗೂ, ಕರಿಬೇವು ಗಿಡ ಕಟ್ ಮಾಡಿವಿ, ಜಾಸ್ತಿ ಕರಿಬೇವು ಇದೆ, ತೊಗೊಂಡು ಹೋಗ್ರಿ ಅಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ಮಿಕ್ಕಿದ್ದನ್ನು ನಾವು ಮನೆಗೆ ತಂದಿಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮೊಳಕೆ ಕಾಳು ಬರ್ಸೋದಕ್ಕೆ ಅಂತ ಹೇಳಿ ಕಾಳುಗಳನ್ನು ಈ ಥರ ನೆನೆ ಹಾಕಿದ್ದೀವಿ. ಈ ಥರ ನೆನೆ ಹಾಕಿ ನೈಟ್ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಮಾರ್ನಿಂಗ್ ಅನ್ನೋ ಅಷ್ಟರಲ್ಲಿ ಮೊಳಕೆ ಕಾಳು ಒಡೆದಿರುತ್ತೆ. ಪ್ರದಿತ್ಯಾಗ ಆ್ಯಕ್ಟಿವಿಟಿ ಬುಕ್ ತರ್ಸೀನಿ. ಪ್ರದೀತ್ ನನ್ನ ಫೇವ್ರೇಟ್ ಅಕ್ಕನ ಕಡೆಯಿಂದ ಓಪನ್ ಮಾಡಕ್ಕೆ ಹಚ್ಚೀನಿ. ಪ್ರದೀತ್ ನನ್ನ ಫೇವ್ರೇಟ್ ಅಕ್ಕ ಆಕಿ ಓಪನ್ ಮಾಡಕ್ಕೆ. ಡೈಲಿ ನೀನೇ ಆ್ಯಕ್ಟಿವಿಟಿ ಮಾಡಿಸ್ಬೇಕ. ಹಂಗೆ ಹೆಂಗಾರು ನಿನ್ನ ಕಾಲೇಜ್ ಸುಟಿ ಐತಿ, ಊರಿಗೆ ಹೋಗೋಣ ಅಲ್ಲಿ ಹೋಗೋಣ ಅಂದ್ರೆ ಕರ್ಕೊಂಡು ಹೋಗೋಣ ಊರಿಗೆ. ತೋರಿಸಿಲಿ ಎ ಬಿ ಸಿ. ಖಾಲಿ ಐತಿದ ಇದನ್ನಾಗ ಏನೇನ ಐತೇನು? ಹಾಂ, ಇದಾಳ, ಕರೆಕ್ಟ್ ಐತಿ. ಇದು ಸ್ಟಿಕ್ಕರ್ದಾಗ ನೋಡಿ ಒಳಗೆ ಅದ್ರಾಗ ಈ ಕವರ್ದಾಗ ಅದಾವ ನೋಡ, ಐತೇನ? ಹೆಂಗೆ ಮಾಡಿಸೋದು ಇದನ್ನು ಮತ್ತೆ? ಅದ ನಮ್ಮ ಮಮ್ಮಿ ಇದ್ರಾಗ ಪ್ರೀತಿಯನ್ನು ಹೊಸ ಚಡ್ಡಿ ತಂದು ಕೊಟ್ಟಳು ನೋಡಿ. ಎಷ್ಟು ತಂದವು? ಓ 4 ಚಡ್ಡಿ ತಂದ ಪ್ರದೀತೆ ಹೊಸವು. ಬಟ್ ಪ್ರದೀತನ ಸಂತಿ ಬಿಟ್ರೆ ಏನೂ ಮಾಡಂಗಿಲ್ಲ ನಮ್ಮವ್ವ. ಒಂದು ಪೆನ್ಸಿಲ್ ಕಂಟ್ರೋಲ್ ಡಾಟ್ ಇರ್ತೈತಿಲ್ಲ, ಅದನ್ನ ಕುಡ್ಸೋದೇನು ಐತೆ ಅದು. ಎಸ್, ನಾವು ಸ್ಕೆಚ್ ಯೂಸ್ ಮಾಡೋದು. ಹೆಂಗೆ ನೋಡದ? ಕ್ಯಾಟ್ ಎಲ್ಲೈತಿ ನೋಡು. ಕ್ಯಾಟ್ ಎಲ್ಲೈತಿ ಅನ್ನೋದ ಪ್ರದಿತ್ಯಾಗ. ಹಾಂ, ದಿಸ್ ಈಸ್ ಕ್ಯಾಟ್ ಅಂಥೇಳಿ ಅಂಟಿಸೋದು. ಎಲ್ಲರೂ ಭಾಳ ಕಾಡತನಗಪ್ಪ ಅವನು. ಆ್ಯಕ್ಟಿವಿಟಿ ಒಂದು ಏನಾರು ಮಾಡಕ್ಕೆ ಹಚ್ಚಿರ ತಾನು ಹಾಕೊಂಡಿರ್ತಾನೆ. ಸಾಕು. ಏನೇನೋ ಸಂತಿ ಮಾಡ್ಯಾಗಪ್ಪ ನಮ್ಮ ಮಮ್ಮಿ. ಫುಲ್ ಪ್ಯಾಂಟ್ ತಂದ, ಚಡ್ಡಿ ತಂದ. ವಿಜುಗೆ ಇವು ಪ್ಯಾಂಟು. ಇದು ಪ್ರಜಿತ್ತಂಗೆ ಚಂದವ ಕಲರ್. ನಮ್ಮ ಮಮ್ಮಿ ಒಟ್ಟು ಮೊಮ್ಮಕ್ಕಳು ಸಂತಿ ಬಿಟ್ರೆ ಏನೂ ಮಾಡಂಗಿಲ್ಲ. ಒಂದು ದಿನ ಮಕ್ಕಳು ಸಂತಿ ಮಾಡ್ಕೊಂಬಂದಿಲ್ಲ ಕರೆ. ಮಕ್ಕಳದಂತೂ ಫುಲ್ ನಿಹಾಲಿದ್ದಾಗೂ ನಿಹಾಲ್ ಬಾ ತೊಗೊಂಬರ್ತೇವೆ. ನಾ ಸಾಹಸ ಕಡಿಮೆ. ಈ ಪ್ರಜಿತ್ತನ ಸಂತಿ ಮಾಡ್ತಾಳೆ ಬರೀ. ಈ ವಿಜು ಅವ ಎರಡು ಪ್ರದೀತ್ಯಾಗ ಬಾಳ್ಬೇಕಲ್ಲ, ಚೂ ಮಾಡ್ತೈತೆ ಒಳ್ಳೆ. ಏನ ಆಯಿನ ಡಬ್ಬಕ್ಕೂ ತಂಗಿ ಆಯಿನ ಡಬ್ಬ ಹಾಕೋದಿದ್ರೆ ಯಾವಾಗೂ ಹಾಕಿ ಹೋಗಿದ್ದು ನಾವು. ಆಯಿ ಡ್ಯೂಟಿ ಐತಿ ಈಗ ಅದು ತರೋದು. ಇದನ್ಯಾಕೆ ತಂದಿ ಮಮ್ಮಿ? ಕೂಳಿ ರೊಕ್ಕ ಗೊಳೆ ಮಾರಕ್ಕೆ ಯಾರು ಕೊಡಾಕಿ? ನನ್ನ ಮಗಳಿಗೆ. ನೀಗ ಹೆಣ್ಮಕ್ಳು ರೊಕ್ಕ ಗೊಳೆ ಮಾಡಿ ಎಲ್ಲಿ ಹೋಗಾರ್ದಾರ ಇಬ್ರು? ತೀರ್ಥಯಾತ್ರೆಗೆ ಅದು ಹೋರಿ. ಎಲ್ಲಿ ಇದ್ರಾಗ ರೊಕ್ಕ ಗೊಳೆ ಹಾಕಿ ತೀರ್ಥಯಾತ್ರೆಗೆ ಹೋಗೋದೇನೈತಿ? ಇದನ್ನ ಹಿಡ್ಕೊಂಡು ಹೋರ್ಲೆ ಎಲ್ಲರೂ 10 ರೂಪಾಯಿ 100 ರೂಪಾಯಿ ಹಾಕ್ರ ಆರಾಮ್. ತೀರ್ಥಯಾತ್ರೆನೂ ಹಾಕೈತಿ, ರೊಕ್ಕಗಳು ಹಾಕಾವು. ಇದು ನಮ್ಮ ಮಮ್ಮಿದು ಇದ್ರ ರೊಕ್ಕಗಳು ಹಾಕ್ತಾಳೆ ಮಮ್ಮಿ. ಉಳಿದಿದ್ದು ಸಂತಿ ಮಾಡ್ಕೊಂಬಂದು ಉಳಿದಿದ್ದು ಹಾಲಿನ ರೊಕ್ಕ ಉಳಿದಿದ್ದು ಎಲ್ಲ ಇದೆಲ್ಲ ಗೊಳೆ ಹಾಕ್ತಾಳೆ ಇದ್ರಾಗ. ಈಗ ಅದೇನೋ ಕಟ್ ಮಾಡಿರ ನನ್ನ ಮೊನ್ನೆ ಒಮ್ಮೆ ಯಾವಾಗೋ ಪೂಜೆಗೆ ತೆಗೆದ್ರು, ಕಟ್ ಮಾಡ್ಯಾರ ಅದನ್ನ. ಅದಕ್ಕೆ ಹೊಳಿದ್ ತೊಗೊಂಬಂದಾಳ ಮವ್ವ ಹಾಕಕ್ಕೆ. ಚಂದ ಐತಿ ನೋಡ ಮಮ್ಮಿ. ಅವಾಗ ಎಷ್ಟು ಚಂದ ಇದ್ರು ಬರ್ತಿದ್ವಲ್ಲ ಮಣ್ಣಿನೂ. ಅವೆಷ್ಟು ಚಂದ ಇರ್ತಿದ್ವು. ಮಣ್ಣಿನ ನೋಡಿದ್ರಿ ಕೈಯಲ್ಲಿ ಮಣ್ಣಿನ ಕುಳಿ. ಮಣ್ಣಿನ ಕುಳಿ ಬರ್ತಾವ, ಎಷ್ಟು ಚಂದ ಬರ್ತಿದ್ವು. ಆಗ ತೊಗೊಂಬರ್ತಿರ ಸಂತ್ಯಾಗ ನಾವು ಗೊಳೆ ಹಾಕ್ತಿದ್ವು. ಇಂಥವನ ಮಣ್ಣಿನ ಇರ್ತಿದ್ರು. ಮಣ್ಣಿನ ಅಂದ್ರೆ ಇಂಥವ ಗಡಿಗಿರ್ತಲ್ಲ, ಅದ್ರ ಇರ್ತಿದ್ವು.
ಟಕ್ಕೋಸರ್ ತಗೊಂಡ್ ಹೊಡಿದಾನ ಅವನು. ನಾ ಯಾವಾಗ ಹೆಂಗಿಂದ ಒಳ್ಳೆ ಮಾಡ್ಬೇಕಂದ್ರೆ ಇಬ್ಬರು ಕಂಡಪಟ್ಟು ಸಮ ರೊಕ್ಕ ಬೇಕಿದ್ದು ಏನು ಮಾಡೋದ್ರ ಗೊಳೆ ಹಾಕಿಬ್ರು ಹೇಳ್ದೆ ನಮ್ಗಟ್ಟ ಬಂಗಾರ ಅನ್ಕರ ಆಕಾಶಕ್ಕೆ ಏರೈತಿ. ಅಸಾಧ್ಯ ಇಲ್ಲ ಅದೇನ ತೊಗೊಳಕಂತಾರ. ನಿನಗಂತೂ ಅಸಾಧ್ಯ ಇಲ್ಲ ಬಿಡು ಬಂಗಾರ ತೊಗೊಳಕ್ನೇತ್ರ. ಆಮೇಲೆ ಇಲ್ಲಿ ಆವಾಗಲೇ ಹೇಳಿದ್ನಲ್ಲ ನಮ್ಮ ಮನೇಲಿ ಕರಿಬೇವು ಜಾಸ್ತಿ ಇದೆ ಅಂತ ಹೇಳಿ. ಸೊ ಹೀಗಾಗಿ ಹುರಿದಿರುವಂಥ ಕರಿಬೇವನ್ನು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ತೆಗೆದಿಟ್ವಿ. 1 ವೀಕ್ ಅಥವಾ 2 ವೀಕ್ ಬರುವಷ್ಟು ಕರಿಬೇವನ್ನು ತೆಗೆದಿಟ್ವಿ. ಅದಾದಮೇಲೆ ಜಾಸ್ತಿ ದಿನ ಕರಿಬೇವು ಬರೋದಿಲ್ಲ. ಹಾಗೆ ಇಟ್ರೂ ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಿಬಿಡುತ್ತೆ. ಕರಿಬೇವುದು ಅದು ಫ್ರೇಗ್ರೆನ್ಸ್ ಇದ್ರೇ ಚಲೋ ಅನಿಸುತ್ತೆ ಅಡುಗೆ ಎಲ್ಲ ಮಾಡೋದಕ್ಕೆ. ಬಟ್ ಎಲ್ಲ ಸ್ಮೆಲ್ ಹೋದರೆ ಅದೇನೂ ಯೂಸ್ ಆಗೋಲ್ಲ ಕರಿಬೇವು. ಸೊ ಒಂದು ಸ್ವಲ್ಪ ಕರಿಬೇವನ್ನ ಇಲ್ಲಿ ನಮ್ಮಮ್ಮ ಚಟ್ನಿ ಮಾಡ್ತೀನಿ, ಕರಿಬೇವು ಚಟ್ನಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳತ್ತರು. ಇಲ್ಲಿ ರೆಸಿಪಿ ಯಾವ ಥರ ಅಂತ ಅಂದರೆ, ಒಂದು ದೊಡ್ಡ ಬುಟ್ಟಿಯನ್ನು ತೊಗೊಂಡು ಅಥವಾ ಒಂದು ಬೋಗಾಣಿ ಅಥವಾ ಕಡಾವಂಗಿಯನ್ನು ತೊಗೊಂಡು ಕರಿಬೇವನ್ನ ನೀಟಾಗಿ ಹುರ್ಕೊಳ್ಬೇಕು. ಆಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಕೈ ಬಿಡದೇನೆ ಕಂಟಿನ್ಯೂಸ್ ಆಗಿ ಅದನ್ನ ಹುರಿಬೇಕು ಕರಿಬೇವನ್ನು. ಸೊ ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ಪುಡಿ ಪುಡಿ ಆಗಬೇಕು. ಆ ಥರ ಕರಿಬೇವನ್ನು ಹುರ್ಕೊಳ್ಬೇಕು. ಆಮೇಲೆ ಎಣ್ಣೆ ಅಥವಾ ಏನೂ ಹಾಕ್ದೇ ಜಸ್ಟ್ ಡ್ರೈ ಆಗಿಯೇ ಕರಿಬೇವನ್ನು ಹುರಿದು ಇಟ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ಮೆಣಸಿನ್ಕಾಯಿಯನ್ನು ಹುರಿದಿಟ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಖಾರದ ಪುಡಿ ಅಂತೀವಲ್ಲ, ಚಿಲ್ಲಿ ಪೌಡರ್ ಇದ್ದರೆ ಡೈರೆಕ್ಟಾಗಿ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಅದ್ರ ಬದಲು ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಇಲ್ಲಿ ಮೆಣಸಿನ್ಕಾಯಿ ಇದ್ವಲ್ಲ ಮನೆಯಲ್ಲಿ, ಸೊ ಮೆಣಸಿನ್ಕಾಯಿಯನ್ನು ಹುರ್ಕೊಂಡ್ರು. ಸೊ ಯಾವ ಥರ ಒಂದು ಕರಿಬೇವು ಚಟ್ನಿಯನ್ನು ಮಾಡಬೇಕು ಅಂದರೆ, ಒಂದು ಮಿಕ್ಸಿ ಜಾರಲ್ಲಿ ಕರಿಬೇವನ್ನು ಹುರಿದಿಟ್ಕೊಂಡಿರುವಂಥ ಕರಿಬೇವು ಹಾಕ್ಕೊಳ್ಬೇಕು. ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ದಪ್ಪ ಉಪ್ಪಿದ್ರೆ ದಪ್ಪ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಸಣ್ಣ ಉಪ್ಪಿದ್ರೆ ಅದನ್ನೇ ಹಾಕ್ಕೊಳ್ಬೋದು. ಸೊ ಹಾಕ್ಕೊಂಡು ಪೂರ್ತಿ ಫೈನ್ ಆಗೋ ಥರ ಪೇಸ್ಟನ್ನು ಮಾಡ್ಕೋಬೇಕು. ಫುಲ್ಲು ಫೈನ್ ಪೇಸ್ಟನ್ನು ಮಾಡ್ಕೊಂಡ್ರೆ ಕರಿಬೇವು ಚಟ್ನಿ ರೆಡಿ ಆಗಿಬಿಡುತ್ತೆ. ನಮ್ಮ ಅಮ್ಮಂಗೆ ಹೇಳಿದೆ, ನಾವೊಂದು ರೆಸಿಪಿನ ಇದನ್ನ ಶೂಟ್ ಮಾಡ್ಕೋತೀನಿ, ಮಾಡಬೇಕಾದ್ರೆ ಹೇಳು ಅಂತ ಹೇಳಿ. ಬಟ್ ನಮ್ಮಮ್ಮ ಏನು ಮಾಡಿದ್ರು, ಪೂರ್ತಿ ಎಲ್ಲ ಸಣ್ಣ ಆಮೇಲೆ ನನ್ನನ್ನು ಕರೆದ್ರು, ಕರಿಬೇವು ಚಟ್ನಿ ರೆಡಿಯಾಗಿದೆ, ವಿಡಿಯೋ ಮಾಡ್ಕೋತಿದ್ರಿ ಮಾಡ್ಕೋಬಾ, ನಾನು ಆವಾಗಲೇ ಕರೆಯೋದಕ್ಕೆ ಮರ್ತೆ ಅಂತ ಹೇಳಿದರು. ಸೊ ನಾನು ಇರಲಿ ಬಿಡು ಮಮ್ಮಿ, ಹೆಂಗಾದರೂ ಈಸಿ ರೆಸಿಪಿ ಐತಲ್ಲ, ಸೊ ಹಾಗೆ ಬಾಯಿಂದನೇ ಹೇಳ್ತೀನಿ ಅಂತ ಹೇಳಿದೆ. ಏನೂ ಇಲ್ಲ, ಜಸ್ಟ್ ಕರಿಬೇವು ಅಂದರೆ ಹುರ್ಕೊಂಡಿರುವಂಥ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಉಪ್ಪು ಇಷ್ಟು ಹಾಕಿದರೆ ಮುಗೀತು, ಕರಿಬೇವು ಚಟ್ನಿ ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಕರಿಬೇವು ಚಟ್ನಿ, ಆಮೇಲೆ ಮೊಸರು ತಿನ್ಬೋದು. ಆಮೇಲೆ ಅನ್ನ, ತುಪ್ಪ, ಕರಿಬೇವು ಚಟ್ನಿ ಇದನ್ನು ತಿನ್ಬೋದು. ಜಸ್ಟ್ ನಾವು ಚಟ್ನಿ ಏನಂದರೆ ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ ಯಾವ ಥರ ಯೂಸ್ ಮಾಡ್ತೀವಲ್ಲ, ಸೊ ಅದೇ ಥರನೇ ಈ ಒಂದು ಚಟ್ನಿನ ಯೂಸ್ ಮಾಡ್ಬೋದು. ಆಮೇಲೆ ಹೆಲ್ದಿ ಕೂಡ, ಇದು ಫುಲ್ ನಮ್ಮ ಹೆಲ್ತಿಗೆಲ್ಲನೂ ಹೆಲ್ದಿಯಾಗಿರುತ್ತೆ. ಆಮೇಲೆ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತಿದ್ರೆ ಕರಿಬೇವನ್ನು ನಾವು ಯೂಸ್ ಮಾಡ್ತೀವಲ್ಲ, ಸೊ ಡೈರೆಕ್ಟಾಗಿ ತಲೆಗೆ ಹಾಕೋದೇನು, ಹಾಗೆ ಡೈರೆಕ್ಟಾಗಿ ಹೊಟ್ಟೆಗೆ ಹಾಕ್ಕೊಳ್ಳೋದು ಅಷ್ಟೇ. ಸೊ ಕರಿಬೇವು ಚಟ್ನಿ ಮಾಡಿ ಇಟ್ಕೊಂಡ್ರೆ ಇದು ಒಂದು ಏನಿಲ್ಲ ಅಂದ್ರೆ 15 ಡೇಸ್ ಆದರೂ ಬರುತ್ತೆ. ಸೊ ಆರಾಮಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಪ್ರದಿತ್ಯ ಊಟ ಮಾಡಿಲ್ಲ ಅಂತ ಹೇಳಿ ನಾ ಅಳಾತಿದ್ದೆ, ಅವನನ್ನು ಹೆಂಗೆ ಸಮಾಧಾನ ಮಾಡತ್ತಾನೋ ನೋಡ್ರಿ. ಏನ 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 ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಕಾಕು ಇಬ್ಬರು ಸೇರಿಕೊಂಡು ಚೌಳಿಕಾಯಿನ ಸೋಸಾತಿದ್ರು. ಚೌಳಿಕಾಯಿ ಅಂತಂದರೆ ಇದು ಒಂಥರ ತರಕಾರಿನೇ. ಕೆಲವೊಂದು ಕಡೆ ಚೌಳಿಕಾಯಿ ಅಂತಾರೆ, ಮತ್ತು ಕೆಲವೊಂದು ಕಡೆ ಬೋಂಚಿಕಾಯಿ ಅಂತಲೇ ಕರೀತಾರೆ. ಕೆಲವೊಂದು ಕಡೆ ಕೆಲವೊಂದು ಥರ ಹೆಸರಲ್ಲಿ ಕರೀತಾರೆ. ಬಟ್ ಪಕ್ಕಾ ಉತ್ತರ ಕರ್ನಾಟಕದ ಸೈಡ್ ಇದಕ್ಕೆ ಚೌಳಿಕಾಯಿ ಅಂತಲೇ ಕರೀತಾರೆ. ಸೊ ಇಷ್ಟೊಂದು ಚೌಳಿಕಾಯಿನ ಯಾರು ಕೊಟ್ಟಿದ್ರು ಅಂದರೆ ನಮ್ಮ ಅತ್ತೆ ಕೊಟ್ಟಿದ್ರು. ನಮ್ಮ ಅತ್ತೆ ಹೊಲದಲ್ಲಿ ಏನು ಚೌಳಿಕಾಯಿ ಹಾಕಿದ್ರಂತೆ. ಸೊ ಏನಿಲ್ಲ ಅಂದರೆ 2 ಕಿಲೋದಷ್ಟು ಹಾಕ್ತಿದ್ದು. ಸೊ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಕಾಕು ಇಬ್ಬರು ಸೋಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟರೆ, ಫ್ರಿಜ್ಜಲ್ಲಿಟ್ಟರೆ ಏನಿಲ್ಲ ಅಂದರೆ ಒಂದು ವೀಕ್ ಆದರೂ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಹೊಲದಿಂದ ಟ್ರ್ಯಾಕ್ಟರಲ್ಲಿ ಡ್ರಿಪ್ ಪೈಪನ್ನು ತೊಗೊಂಡು ಬಂದಿದ್ದರು ನಮ್ಮ ಕಾಕ ಮತ್ತು ನಮ್ಮ ತಮ್ಮಂದಿರಿಬ್ಬರು. See how Praditya doing walking. ಊಟ ಮಾಡ್ಕೊಡ್ಸೋ ಅಕ್ಕ ಬಾ ಕೈ ಕಟ್ಟೆ.